ಎಲ್ಲರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಪದ್ಮಭೂಷಣ ಶ್ರೀಮತಿ ಯಶೋಧ ದಾಸಪ್ಪನವರ ದಿನಾಚರಣೆ ವಿವಿಧ ಕ್ಷೇತ್ರಗಳ ಮಹಿಳಾ ಸಾಧಕಿಯರಿಗೆ ಶ್ರೀಮತಿ ಯಶೋಧ ದಾಸಪ್ಪನವರ ಮಹಿಳಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಈಗ ಉದ್ಘಾಟನೆ. ಶ್ರೀಮತಿ ಲಲಿತಾ ಜಿಟಿ ದೇವೇಗೌಡರು, ಮಾಜಿ ಜಿಲ್ಲಾಧ್ಯಕ್ಷರು, ರಾಜ್ಯ ಸುಪ್ಪತ್ತಿನ ಸಹಕಾರ ಸಂಘ, ಮೈಸೂರು, ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡ್ತಾರೆ. ಕತ್ತಲಿಂದ ಬೆಳಕಿನೆಡೆಗೆ ಸಾವಿನಿ ಶಾಶ್ವತದೆಡೆಗೆ. ಕಾರ್ಯಕ್ರಮಗಳನ್ನು ಹಾಕೋದು ಅಭ್ಯಾಸ ಆಗಿದೆ. ಇದು 4ನೇ ವಿಶ್ವ ಮಹಿಳಾ ದಿನಾಚರಣೆ ಅಂತ. ಅದಕ್ಕೆ ಮೊದಲು ಅದು ಎಲ್ಲೆಲ್ಲಾಯ್ತು ಗೊತ್ತಿಲ್ಲ. ಆದರೆ ಒಂದು ವಿಚಾರ ಹೇಳ್ಬೋದು, ಇವಾಗ ಒಂದು ಗುಂಪಿಂದ ನಾವೆಲ್ಲ ಮಹಿಳೆಯರಾಗಿ ಎಲ್ಲ ಮಾಡ್ತಿರ್ಬೋದು. ಅದು ನನ್ನ ಅಜ್ಜಿ ಅಂದರೆ ನಮ್ಮ ತಾಯಿಯವರು 1936-37 ಬಹುಶಃ ಇಂಟರ್ನ್ಯಾಷನಲ್ ಲೇಡೀಸ್ ಡೇ ಅಂತ ಹೇಳಿ ಮಾಡಿದ್ದಾರೆ. ನಮ್ಮ ಅಜ್ಜಿ ಅವರು ಎಷ್ಟು ಆವಾಗಲೇ ಮುಂದುವರೆದು ಎಲ್ಲ ಮಾಡ್ತಿದ್ರು ಅಂದರೆ, ಅವರೇ ಒಂದು ಮಹಿಳಾ ಸಮಾಜ ಅಂತೇಳಿ ಶಿವಮೊಗ್ಗದಲ್ಲಿ ಮಾಡಿ ಅದ್ರ ಮೂಲಕ ಅನೇಕ ಹೆಣ್ಮಕ್ಳಿಗೆಲ್ಲ ಬೆತ್ತ ಕೆಲಸ ಮಾಡೋದು, ಹೊಲಿಗೆ, ಎಂಬ್ರಾಯ್ಡ್ರಿ ಎಲ್ಲರನ್ನೂ ಕಲಿಯೋ ಅವಕಾಶ ಮಾಡಿ ಒಂದಷ್ಟು ಜನ ಸೇರಿಸ್ಕೊಂಡು ಅವರವರೇ ದುಡ್ಡು ಹಾಕಿ ಮಹಿಳಾ ಸಮಾಜ ಮಾಡಿ ಎಲ್ಲ ಮಾಡಿ ತುಂಬಾ ಹೆಲ್ಪ್ ಆಗೋ ಮಾಡಿದ್ರು. ಅದರಲ್ಲಿ ನಮ್ಮ ತಾಯಿಯು ತುಂಬ ಚೆನ್ನಾಗಿ ಬೆಚ್ಚದ ಕೆಲಸ, ಕಸೂತಿ ಇರ್ಬೋದು, ಎಲ್ಲನೂ ಅವ್ರಿಗೆ ಬೆಚ್ಚ ಮಾಡ್ತಾರೆ. ಅವರು ಒಂದರಲ್ಲಿ ಕಲಿತಿದ್ದಾರೆ. ಹಾಗೆ ನಮ್ಮ ಚಿಕ್ಕಮ್ಮಂದ್ರೆಲ್ಲ ಎಲ್ಲರೂ ಬರ್ತಾರೆ. ಆ ಥರ ನಮ್ಮ ಅಜ್ಜಿ ಮಾಡಿ ಅದು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತ ಆದಾಗ ಈ ಲೇಡೀಸ್ ಕ್ಲಬ್ಬಿಂದ ಎಲ್ಲ ದೇಶದಿಂದ ಬಂದು ಬೆಂಗಳೂರಲ್ಲಿ ಆಯಿತು. ಆವಾಗ ನಮ್ಮ ತಾಯಿ ಬೆಂಗಳೂರಲ್ಲಿದ್ದರಂತೆ ಮದುವೆಯಾಗಿ. ಆವಾಗ ನಮ್ಮ ಅಜ್ಜಿ ಬೆಂಗಳೂರಿಗೆ ಬಂದು ಅದಕ್ಕೆ ಅಟೆಂಡ್ ಆಗಿ ಹೋಗಿದ್ದಾರೆ. ಅವ್ರು ಯಾವುದೋ ಹಳ್ಳಿಯಿಂದ ಬಂದವರು ನಮ್ಮ ಅಜ್ಜಿ ಬಂದು ಶಿವಮೊಗ್ಗ ಸೇರಿದವರು. ಮದುವೆ ಆದಮೇಲೆ ಶಿವಮೊಗ್ಗ ತುಂಬ ರಿಮೋಟ್ ಹಳ್ಳಿ ಅದು, ಏನೂ ಅನುಕೂಲ ಇದ್ದರು ಹಳ್ಳಿಯಿಂದ ಮದುವೆ ಆಗಿ ಬಂದಿದ್ದರು ಅಂತ. ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಎಲ್ಲರನ್ನೂ ಕರೆದು ನಮ್ಮ ಅಖಿಲ ಸಂಘ ಒಕ್ಕಲಿಗರ ಸಂಘದ ಸದಸ್ಯರು, ಮೆಂಬರ್ಸ್ಗಳು, ಪದಾಧಿಕಾರಿಗಳು ಎಲ್ಲರನ್ನೂ ಕರೆದು ಇಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ನನ್ನನ್ನು ಈ ಸಂಘಕ್ಕೆ ಗೌರವಾಧ್ಯಕ್ಷರು ಮಾಡ್ಕೊಂಡಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಾಯಿದೆ. ಎಲ್ಲರನ್ನೂ ನೋಡಿ ನಮ್ಮ ಮಹಿಳೆಯರು ಇಷ್ಟು ಒಂದು ಮುಂದುವರೆದಿದ್ದಾರೆ. ಎಷ್ಟು ನನಗೆ ನೋಡಿ ಇವರೆಲ್ಲರೂ ಖುಷಿ ಆಗ್ತಾಯಿದ್ರು. ಜೊತೆಗೆ ನಮ್ಮ ಗಂಗಾಧರ್ ಗೌಡರು, ಲೋಕೇಶ್ ಗೌಡರು, ಇದ್ರ ಜೊತೆಗೆ ನಮ್ಮ ಮಹಿಳೆಯರ ಜೊತೆಗೆ ಅವರ ಸಪೋರ್ಟ್ ಇದೆ. ಹಾಗಾಗಿ ಎಲ್ಲರೂ ನಿಂತು ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮನ ಮಾಡಿದ್ದಾರೆ. ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳ್ತಾ, ಇನ್ನು ಮುಂದಕ್ಕೆ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ನಮ್ಮ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವತಿಯಿಂದ ಈ ದಿನ ನಾವು 8ನೇ ತಾರೀಕು ಆಚರಣೆ ಮಾಡಬೇಕಾಗಿತ್ತು. ನಾವು ಸ್ವಲ್ಪ ಎಚ್ಚೆತ್ಕೊಂಡು ಹಬ್ಬಗಳು ಎಲ್ಲ ಕಳ್ಕೊಂಡು ಮಾಡೋದ್ರಿಂದ ನಾವು ಈ ಸಲ 27ನೇ ತಾರೀಕು ಕಾರ್ಯಕ್ರಮ ಮಾಡೋಣ ಅಂತೇಳಿ ನಾವು ಒಂದು ಸ್ಪೋರ್ಟ್ಸ್ ಡೇ ಅಂತ ಮಾಡಿದ್ವಿ 20ನೇ ತಾರೀಕು. ಆ ಸ್ಪೋರ್ಟ್ಸ್ ಡೇ ಆದ ನಂತರ ನಾವು ನಮ್ಮ ಗೌರವಾಧ್ಯಕ್ಷ ಅಪಾಯಿಂಟ್ಮೆಂಟ್ ಬೇಕಾಗಿತ್ತು. ಸೊ ಹಾಗಾಗಿ ಅವರ ಅನುಮತಿ ಸಿಕ್ಕಿದ ಮೇಲೆ 27ಕ್ಕೆ ಅಂತ ನಾವು ಅಂದ್ಕೊಂಡು ಅವರೆಲ್ಲರನ್ನೂ ಕರೆದು ಈ ವಿಶ್ವ ಮಹಿಳಾ ದಿನಾಚರಣೆನ, ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆನ ಮಾಡಿದ್ದೀವಿ. ತುಂಬ ಖುಷಿ ಆಗ್ತಿದೆ ನಮಗೆ ಹೆಂಗೆ ಅಂದರೆ ಇಲ್ಲಿ ಯಾರೂ ಅಧ್ಯಕ್ಷರಲ್ಲ, ಯಾರೋ ಸದಸ್ಯರಲ್ಲ, ಎಲ್ಲ ಅಧ್ಯಕ್ಷರ ರೀತಿಯಲ್ಲೇ ನಾವು ಎಲ್ಲರ ಒಂದು ಮನೆಯವರು ಅನ್ನೋ ಥರ ಇದ್ದೀವಿ. ನಾವು ಎಲ್ಲೋ ಒಂದು ಮನೆ ಸಂಭ್ರಮಕ್ಕೆ ಹೋಗ್ದಂಗೆ ಅನಿಸ್ತಾ ಇದೆ. ತುಂಬ ಖುಷಿ ಆಗ್ತಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದೇ ಥರ ಸಂಘಟನೆ ಮಾಡಿಕೊಂಡು ಎಲ್ಲ ಜಿಲ್ಲೆಗಳಲ್ಲೂ ಆಗಿದೆ. ಇನ್ನೂ ನಮ್ಮ ಜಿಲ್ಲೆಯಲ್ಲಿ, ಮೈಸೂರು ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರನ್ನ ಸಂಘಟನೆ ಮಾಡ್ತೀವಿ ಮೇಡಮ್. ನಿಮ್ಮ ಗೌರವಾಧ್ಯಕ್ಷರಿಗೆ ನಾವು ಮಾತು ಕೊಡ್ತಾ ಇದ್ದೀವಿ. ಸಂಘಟನೆಯಲ್ಲಿ ನಿಮ್ಮ ಆಶೀರ್ವಾದ ಹೊಂದಿರಲಿ, ನಾವು ಏನು ಬೇಕಾದ್ರೂ ಜಯಿಸ್ತೀವಿ ಅಂತೇಳಿ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ ಮೇಡಮ್. ಲೇಡೀಸು ಒಂದು ಒಗ್ಗಟ್ಟಾಗಿರೋಣ ಅಂದ್ಬಿಟ್ಟು ನಾವು ಇದೊಂದು ಸಂಸ್ಥೆ ಅಂತ ಮಾಡೋಣ. ಅಖಿಲ ಕರ್ನಾಟಕ ಒಕ್ಕಲ ಸಂಘ ಅಂತ ಒಂದು ಸಂಘಟನೆ ಮಾಡೋಣ. ಒಬ್ಬ ಲೇಡೀಸ್ಗೆ ಏನಾರು ಆದರೆ ಬಂದು ಮುಂದೆ ನುಗ್ಗಿ ಮಾತಾಡೋಷ್ಟು ಇರಬೇಕು. ಅಖಿಲ ಕರ್ನಾಟಕ ಒಕ್ಕಲಿಗರ ಮಹಿಳಾ ಘಟಕದಿಂದ ಇವತ್ತು ಈ ದಿನ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಓಟದ ಕಲ್ಯಾಣಿಯಲ್ಲಿ
ಇವತ್ತು ಲತಾ ರಂಗನಾಥ್ ಅವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಈ ದಿನ. ಮತ್ತು ಎಲ್ಲ ಮಹಿಳೆಯರ ವಿಶ್ವದ ಮೈಸೂರಿನಲ್ಲಿ ಎಲ್ಲ ಸಾಧನೆಗೈದ ಮಹಿಳೆಯರಿಗೆ ಮತ್ತು ಇವತ್ತು ಯಶೋಧ ದಾಸಪ್ಪನವರ ಒಂದು ಪದ್ಮಭೂಷಣ ಸದಪುರ ಅವರ ಸನ್ಮಾನ ಕಾರ್ಯಕ್ರಮ, ಮಹಿಳಾ ಕಾರ್ಯಕ್ರಮ, ಒಂದು ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಮತ್ತು ಎಲ್ಲ ಬಹುಮಾನ ವಿತರಣೆ ಮಹಿಳೆಯರಿಗೆಲ್ಲನೂ ನೀಡಲಾಯಿತು. ಅಖಿಲ ಕನ್ನಡ ಒಕ್ಕಲಿಗರ ಸಂಘದಿಂದ ಇವತ್ತು ಆಚರಿಸ್ತಾ ಇದ್ದೀವಿ. ರಾಜ್ಯ ಒಕ್ಕಲಿಗ ಸಂಘ ಏನಿದೆ ರಾಜ್ಯದಲ್ಲಿ KH ರಾಮಯ್ಯನವರು ಅವರ ಮೊದಲನೇ ಮಗಳಾಗಿ ಇವರು ಸಹ ಏನು ಸ್ವಾತಂತ್ರ್ಯ ಹೋರಾಟ ಇತ್ತು ಆವಾಗ ಮಹಾತ್ಮ ಗಾಂಧೀಜಿಯವರಿಗೆ ಅವ್ರ ಜೊತೆ ಸೇರಿಕೊಂಡು ಅವರ ಒಡನಾಡಿ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಮಹತ್ವ ಪಾತ್ರವನ್ನು ವಹಿಸಿದಂಥವರು ಹಾಗೂ ಮೊಟ್ಟ ಮೊದಲ ನಮ್ಮ ರಾಜ್ಯದ ಮಹಿಳಾ ಮಂತ್ರಿಯಾಗಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿ ಕೆಲಸವನ್ನು ಮಾಡಿದಂಥವರು. ಅವರ ಕಾಲದಲ್ಲಿಯೇ ಏನು ಈಗ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇದೆ, ಅವರ ಕಾಲದಲ್ಲಿಯೇ ಮಹಿಳೆಯರಿಗೆ ಮಕ್ಕಳಿಗೆ ಒಂದು ವಿಶೇಷವಾದ ಸವಲತ್ತನ್ನು ಕೊಡಬೇಕು ಸರ್ಕಾರದಿಂದ ಅಂತ ಮಹಿಳಾ ಮತ್ತು ಮಕ್ಕಳ ಇಲಾಖೆಯನ್ನು ಶುರು ಮಾಡಿದಂತಹ ಮಹಾನ್ ಸಾಧಕಿ ಯಶೋಧ ದಾಸಪ್ಪನವರು. ಮಹಿಳಾ ಘಟಕದ ವತಿಯಿಂದ ಮೈಸೂರು ನಮ್ಮ ಅಖಿಲ ಕರ್ನಾಟಕ ಮಹಿಳಾ ಘಟಕದ ವತಿಯಿಂದ ಇಂದು ಬಹಳ ಸಂಭ್ರಮವಾಗಿ ಮಹಿಳೆಯರನ್ನೆಲ್ಲ ಒಗ್ಗೂಡಿಸಿ ಸುಮಾರು 250-300 ಜನಕ್ಕೂ ಹೆಚ್ಚು ಸೇರಿಸಿ ಇಂದು ಅರ್ಥಪೂರ್ಣವಾಗಿ ಮಹಿಳಾ ದಿನಾಚರಣೆಯನ್ನು ಯಶೋಧ ದಾಸಪ್ಪನವರ ಹೆಸರಿನಲ್ಲಿ ನಡೆಸಿದ್ದೀವಿ. ನಮ್ಮ ಕರ್ನಾಟಕ ಶ್ರೀಮತಿ ಲಲಿತಾ ರಂಗನಾಥ್ ಅವರು ಮಾಜಿ ಅಧ್ಯಕ್ಷರು, ನೇಗಿಲು ಯೋಗಿಕರು, ಸಮಾಜ ಸೇವಾ ಕ್ಷೇತ್ರ. ಎಸ್ ಎಲ್ಲ ಸ್ಮೈಲ್ ಫೇಸ್ ಮ್ಯಾಮ್. ಹಾಗೆ